ನಾನು ಮುಖ್ಯಮಂತ್ರಿ ಆಗೋವರೆಗೆ ಹಿಂದೆ ಇದ್ದಂಥ ಸರ್ಕಾರಗಳು ಅದನ್ನ ಪ್ರತಿ 15 ವರ್ಷಕ್ಕೊಂದ್ಸಲ ಏನ್ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಬಹುಶಃ ದೇವೇಗೌಡರ ಕಾಲದಲ್ಲಿ CDP ಪ್ಲಾನ್ ಅಪ್ರೂವ್ ಆಗಿತ್ತು. ಅದು ಹೊರತುಪಡಿಸಿ ಮತ್ತೆ 15 ವರ್ಷದಲ್ಲಿ ಯಾವ ಸರ್ಕಾರಗಳು CDP ಪ್ಲಾನ್ ಮಾಡಿರಲಿಲ್ಲ. ನಂತರ ನಾನು ಬಂದ ಮೇಲೆ CDP ಪ್ಲಾನ್ಗೆ ಅಪ್ರೂವಲ್ ಕೊಟ್ಟೆ. ಏಕೆಂದ್ರೆ ಪ್ರತಿ 15 ವರ್ಷಕ್ಕೂ ಒಂದು ಬಾರಿ ಬೆಂಗಳೂರಿನ ಸುತ್ತಮುತ್ತ ಡೆವಲಪ್ಮೆಂಟ್ ಯಾವ ರೀತಿ ಇರಬೇಕು ಅಂತಕ್ಕಂಥ ಒಂದು CDP ಪ್ಲಾನ್ ರೆಡಿ ಮಾಡ್ತಾರೆ. ಆ CDP ಪ್ಲಾನ್ ಏನು ರೆಡಿ ಮಾಡಿದ್ರು ಅದರ ಆಧಾರದ ಮೇಲೆ ಕೆಲವು ಭಾಗ ಗ್ರೀನ್ ಝೋನು, ರೆಡ್ ಝೋನು, ಯಾವುದು ಕೆಲವೆಲ್ಲ ಅದು ಆ ಒಂದು ಗೈಡ್ ಲೈನ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಈಗ CDP ಮಾಡಿದ್ದ ಇದನ್ನ ರೆಡ್ ಝೋನ್ ಮಾಡಿದ್ರಿಂದ ಏನ್ ಅಪರಾಧ ಮಾಡಿದೀನಿ ನಾನು? ರೆಡ್ ಝೋನ್ ಮಾಡಿದ್ರಿಂದ ಅದಿರೋದು ಯಾತಕ್ಕೆ? ಇಲ್ಲೆಲ್ಲ ಇಟ್ಟಿದ್ದೀನಿ ಒಂದ್ 100 ಬಾರಿ ಹೇಳಿದ್ರು ರೆಡ್ ಝೋನ್ ಯಾಕೆ ತೆಗಿಲಿಲ್ಲ ಕುಮಾರಸ್ವಾಮಿ, ನನ್ನೇನೋ ಹೇಳೋರೆ. ಅಯ್ಯೋ ನಾನೇನಾದ್ರೂ ತೆಗೆದು ಬಿಟ್ರೆ ನಾನು ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗಲ್ಲ. ಡಿನೋಟಿಫಿಕೇಶನ್ ಮಾಡೋದಿದೆಯಲ್ಲ ಬ್ರದರ್, ಅದು ಯಾವಾಗ ಹೋಯ್ತಾರೆ ಡಿನೋಟಿಫಿಕೇಶನ್? ಅದಕ್ಕೆ ಸಿದ್ದರಾಮಯ್ಯನವರು ಈಗ ರೀಡು ಮಾಡಿ 500 ಎಕರೆ ಅರ್ಕಾವತಿ ಲೇಔಟ್ ಅಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ರಲ್ಲ, ಏನ್ ಜೈಲು ಹೋದ್ರ? ಕಳಿಸಿದೀರಾ? ಯಾವಾಗ ಇದು ಹೋಗೋದು ಡಿನೋಟಿಫಿಕೇಶನ್ ವಿಷಯದಲ್ಲಿ? ಯಾರಾದ್ರೂ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಯಾರೋ ಸತ್ತಿರ್ತಕ್ಕಂಥ ಪ್ರಾಪರ್ಟಿನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸತ್ತಿರ ವ್ಯಕ್ತಿದು ಹೆಬ್ಬೆಟ್ನ ತೋರಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊತಾರಲ್ಲ, ಅವ್ರು ಜೈಲಿಗೆ ಹೋಗ್ತಾರೆ. ಬಹುಶಃ ಅದು ಭಯ ಆಗಿರ್ಬೇಕು ಅವರಿಗೆ, ಅದಕ್ಕೆ ಭಯ ಪಡಿಬೇಕು. ಇಲ್ಲಿ ರೈತರು ಭೂಮಿ ಡಿನೋಟಿಫಿಕೇಶನ್ ಮಾಡಕ್ಕೆ ಇಲ್ಲಿ ಡಿನೋಟಿಫಿಕೇಶನ್ ಮಾಡಿ ಯಾವ ತರ ಹೋಗ್ಬೋದು ಅಂತೇಳಿ ಉಳ್ಕೊಳ್ಳೋದಿಕ್ಕೆ ಪಾಪ ವ್ಯಕ್ತಿ ಏನೇನು ಮಾಡಿದ್ರು ಆ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅದು ಗೊತ್ತು ನನಗೆ. ಇಲ್ಲಿ ಸಾರ್ವಜನಿಕವಾಗಿ ರೈತರನ್ನು ಉಳಿಸೋದಕ್ಕೆ ಡಿನೋಟಿಫಿಕೇಶನ್ ಮಾಡಿದ್ರೆ ಯಾರು ಜೈಲಿಗೆ ಕಳಿಸಲ್ಲ. ಈ ರೆಡ್ ಝೋನ್ ಇದೆಯಲ್ಲ, ಈ ರೆಡ್ ಝೋನ್ ಯಾತಕ್ಕೆ, ಅದರ ಉಪಯೋಗಗಳೇನು ಅಂತಕ್ಕಂಥದ್ದು ಇಲ್ಲಿದೆ. ಯಾತಕ್ಕೆ ಪದೇ ಪದೇ ರೆಡ್ ಝೋನ್ ಹೇಳ್ತೀರಿ? ಈ ರೆಡ್ ಝೋನ್ನ ಅನಾಹುತಗಳು ಏನಿದೆ ಹೇಳಿ, ಅನುಕೂಲಗಳು ಅನಾಹುತಗಳು. ಪದೇ ಪದೇ ಆ ಪದ ಬಳಸ್ತಿರಲ್ಲ. ಇಲ್ಲಿ ಪರಮೇಶ್ವರ್ ಏನ್ ಹೇಳ್ತಾರೆ, ನಾನೇ ಮುಖ್ಯಮಂತ್ರಿ ಇದ್ದಾಗ 2018ರಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ 38 ಹಳ್ಳಿಗಳನ್ನು ಒಳಗೊಂಡಂತೆ ಒಟ್ಟು 9,178 ಎಕರೆ ರೈತರ ಜಮೀನನ್ನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಅಧಿಸೂಚನೆ ಮೂಲಕ ಸ್ವಾಧೀನಪಡಿಸಿಕೊಂಡಿದ್ದು ರೈತರಿಗೆ ಪರಿಹಾರ ನೀಡದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯಾ? ಪ್ರಶ್ನೆ. ಸರ್ಕಾರದ ಆದೇಶ ಸಂಖ್ಯೆ ಸೋ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬಿಡದಿ, ಸಾತ್ತೂರು ಇವೆಲ್ಲ ಏನ್ ಹೇಳಿದ್ದಾರೆ, ಪ್ರಾಯೋಗಿಕವಾಗಿ ಟೌನ್ಶಿಪ್ ಆಗಿ ಅಭಿವೃದ್ಧಿಪಡಿಸಿ ಸರ್ಕಾರದ ಅನುಮೋದನೆ ನೀಡಲಾಗಿರುತ್ತದೆ. ಸದರಿ ಆದೇಶಗಳ ರೀತಿಯ ರಾಮನಗರ ತಾಲೂಕು ಬಿಡದಿ ಹೋಬಳಿಯ 9 ಗ್ರಾಮಗಳು ಈ ಒಂದು ವ್ಯಾಪ್ತಿಯಲ್ಲಿದ್ದು ಈ ಜಮೀನುಗಳ ಭೂಸ್ವಾಧೀನ ಕುರಿತು ಇಲ್ಲಿಯವರೆಗೆ ಯಾವುದೇ ಅಧಿಸೂಚನೆಗಳಾಗಿರುವುದಿಲ್ಲ ಮತ್ತು ಭೂಸ್ವಾಧೀನ ಪಡಿಸಿಕೊಂಡಿರುವುದಿಲ್ಲ. ಭೂಸ್ವಾಧೀನ ಪಡಿಸಿಕೊಳ್ಳದೇ ಇರುವುದರಿಂದ ಪರಿಹಾರ ನೀಡಿರುವುದಿಲ್ಲ. ಇದು ಪರಮೇಶ್ವರ್ ಅವರು ನನ್ನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಕೊಟ್ಟಿರತಕ್ಕಂಥ ಉತ್ತರ ವಿಧಾನಸಭೆ ಕಲಾಪದಲ್ಲಿ. ಆಮೇಲೆ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ವಶಪಡಿಸಿಕೊಂಡಿರುವ ಜಮೀನನ್ನು ವಾಪಸ್ ರೈತರಿಗೆ ಬಿಟ್ಟುಕೊಟ್ಟು ಕೃಷಿಯೇತರ ಚಟುವಟಿಕೆಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗುವುದೇ ಅಂತ ಪ್ರಶ್ನೆ. ಭೂಸ್ವಾಧೀನ ಪಡಿಸಿಕೊಳ್ಳದೇ ಇರುವುದರಿಂದ ಅನ್ವಯಿಸುವುದಿಲ್ಲ. ಭೂಸ್ವಾಧೀನದ ಜಮೀನು ಬಿಟ್ಟುಕೊಟ್ಟ ರೈತರು ಅನುಭವಿಸುತ್ತಿರುವ ಜ್ವಲಂತ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? ಅನ್ವಯಿಸಲ್ಲ. ಇದು ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ. ಕುಮಾರಸ್ವಾಮಿ ಏನೋ ಹೊಡೆದ್ಬಿಟ್ಟು ಅಲೆ ಎಲ್ಲ ಮುಗಿಸ್ಬಿಟ್ಟಿದ್ದ. ಇದೇನು ಹೇಳ್ತೀರಿ ಸ್ವಾಮಿ? ಈಗ ನಿಮ್ಗೆ ಯಾಕೆ ಹುಚ್ಚು ಬಂತು? ಅವತ್ತು ರೈತರನ್ನು ಉಳಿಸಿ, ಫಲವತ್ತಾದ ಭೂಮಿ, ತೆಂಗಿನ ಗಿಡ, ಇದೆಲ್ಲ ಅವತ್ತು ಭಾಷಣ ಮಾಡಿದಾರಲ್ಲ 2007ರಲ್ಲಿ ಜುಲೈ ತಿಂಗಳಲ್ಲಿ. ಎಲ್ಲೋಯ್ತು ನಿಮ್ಮ ಮಾತು? ಈಗ ಅವ್ರೊಂದು ನೋಟಿಫಿಕೇಶನ್ ಹೊಡಿಸೋರಲ್ಲ, ಒಂದು ಕೊಟ್ರಿ ಸರ್.
ಅದಲ್ಲ ಅದಲ್ಲ ಅದು ಬೇಡ ನನಗೆ, ಅದು ಬೇಡ, ರೆಡ್ ಮಾರ್ಕ್ ಮಾಡಿದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರೆ, ಅಲ್ವಾ ಇತ್ತರ್ಲಿಲ್ಲ ಇನ್ನೊಂದು, ಅವರು ಈಗೇನು ಹೊರಡಿಸೋರಲ್ಲ ಕ್ಯಾಬಿನೆಟ್ ನೋಟು, ಇಲ್ಲಿ ಹೇಳ್ತಾರೆ ಈ ಡಿಸಿಷನ್ ಆಫ್ ದ ಅಥಾರಿಟಿ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಬೈ ಎ ಮೆಜಾರಿಟಿ ಆಫ್ ದ ಲ್ಯಾಂಡ್ ಓನರ್ಸ್. ಈ ಕ್ಯಾಬಿನೆಟ್ ಮುಂದೆ ತಂದಿರೋದು ಅಲ್ಲಿದೆ ನೋಡಿ, ಇಲ್ಲಿ 4,500 ಇವೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡಿದ್ರು ರೈತರುಗಳು, ನಾವು ಭೂಮಿ ಕೊಡಲ್ಲ ಅಂತ ಹೇಳಿ. 4,500 ಅರ್ಜಿ ಇದೆ, ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ ಇವರು. ಒಂದ್ಸಲ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಸಭೆ ಕರೀತಾರೆ, ಎಲ್ಲ ಈ ಪುಡಾರಿಗಳನ್ನ ಕರ್ಕೊಂಡೋಗಿ ಒಳಗಡೆ ಕೂರಿಸ್ಬಿಟ್ಟು ಜಿಲ್ಲಾಧಿಕಾರಿ ಕಚೇರಿ ಒಳಗೆ, ನಿಜವಾದ ರೈತರು ಹೋದ್ರೆ ಜಿಲ್ಲಾಧಿಕಾರಿ ಕಾಂಪೌಂಡ್ ಹೊರಗಡೆ ನಿಲ್ಲಿಸ್ತಾರೆ, ಗೂಂಡಾಗಳನ್ನ ಬಿಟ್ಟು ಎದುರಿಸ್ತಾರೆ. ಇಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ಇಲ್ಲಿ ಇದೆಲ್ಲ ರೈತರು ಕೊಟ್ಟಿರೋ ಅರ್ಜಿ. ಇದು ಯಾವಾಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಬೇಕು ಅಂತ ಹೊರಟ್ರಲ್ಲ 2025 6 ನವೆಂಬರ್ 25 ಕೊಟ್ಟಿರೋದು ಅಬ್ಜೆಕ್ಷನ್. ಇಲ್ಲಿ ಅಬ್ಜೆಕ್ಷನ್ ಕೊಟ್ಟಿರೋದು ಜಿಲ್ಲಾಧಿಕಾರಿಗಳ ಕಚೇರಿಗೆ 6/11/2025 ಕೊಟ್ಟವರೆಲ್ಲ ಹಲವಾರು ಜನ. ಇದಕ್ಕೆ ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ ಇವರು. ಇದನ್ನೆಲ್ಲ ತಗೊಂಡೋಗಿ ಇಟ್ಕೊಂಡ್ಬಿಟ್ರೆ ಅಲ್ಲೇ. ಇದು ಈ ಸರ್ಕಾರ ಅದೆಂತದ ಎಂತ ನೆನ್ನೆ ಏನೋ ಹೇಳೋರಿಲ್ಲ, ಪ್ರಜಾಸೇವೆ ಇದು ಮಾಡ್ತಾರಂತಲ್ಲ ಕ್ಯಾಬಿನೆಟ್. ಇದೆಯಾ ಪ್ರಜಾಸೇವೆ ಮಾಡೋದು? ಇದೆಯಾ ಪ್ರಜಾಸೇವೆ? ಇಲ್ಲಿ ಏನ್ ಹೇಳಿದ್ರು, ಮೆಜಾರಿಟಿ ಆಫ್ ದ ಲ್ಯಾಂಡ್ ಓನರ್ಸ್ ಒಪ್ಕೊಂಡ್ರು ಅಂತ ಹೇಳ್ತಾರೆ. ಅಮಾಂಗ್ ದ ಪ್ರೈವೇಟ್ಲಿ ಓನ್ಡ್ ಲ್ಯಾಂಡ್ಸ್ ನೋಟಿಫೈಡ್ ಫಾರ್ ಅಕ್ವಿಸಿಷನ್, ದ ಲ್ಯಾಂಡ್ ಓನರ್ಸ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ದೇರ್ ವಿಲ್ಲಿಂಗ್ನೆಸ್ ಟು ರಿಸೀವ್ ಕಾಂಪನ್ಸೇಷನ್ ಇನ್ ಕ್ಯಾಶ್ ಫಾರ್ 50% ಅಂತೆ ಆಫ್ ದ ಲ್ಯಾಂಡ್ ಅಂಡ್ ಡೆವಲಪ್ಡ್ ಸೈಟ್ಸ್ ಫಾರ್ ದ ರಿಮೈನಿಂಗ್ 50% ಅಂತೆ. ಇವ್ರು ಹೇಳ್ಕೊಂಡವ್ರೆ 50% ಲ್ಯಾಂಡ್ ವ್ಯಾಲ್ಯೂ ಕೊಡೋದು, 50% ಸೈಟ್ ಕೊಡೋದು ಇವರಿಗೆ. ಆಮೇಲೆ ರಚನೆ ಆದ್ಮೇಲೆ ಇವತ್ತಿಲ್ಲಿ 30 ವರ್ಷದ್ದು ನಡೀತಾ ಇದೆಯಲ್ಲ ನೈಸ್ ಕಂಪನಿದು, 4,000 ಜನ ಅವತ್ತೇನು ಜಮೀನು ರೈತರು ತಗೊಂಡ್ರು. 1996ರಿಂದ ಶುರು ಮಾಡಿದಾರಲ್ಲ, ಇವತ್ತಾಲೆ 30 ವರ್ಷ ಆಗೋಗಿದೆ. ಅದ್ರ ಪೀರಿಯಡ್ ಮುಗಿದೋಗಿದೆ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲಾರ್ಗೂ ಪತ್ರ ಬರೆದಿದ್ದಾರೆ. ಆ ನೈಸ್ ಕಂಪನಿಯವರು ಸೈಟ್ ಕೊಡ್ತೀವಿ ಅಂತೇಳಿ, ಇನ್ನೂ ಕೊಟ್ಟಿಲ್ಲ, ಕೊಡಿ ಅಂತ ಹೇಳಿ 30 ವರ್ಷ ಇದೇ ನೈಸ್ ಕಂಪನಿನಲ್ಲಿ. 4,000 ಜನ ಅರ್ಜಿ, ಇನ್ನೂ ಅವ್ರ ಸೈಟ್ ಕೊಟ್ಟಿಲ್ಲ. ಅವರಿಗೆ ಲ್ಯಾಂಡ್ ಲೂಸರ್ಸ್ ಏನಿದ್ದಾರೆ, ಅವ್ರು ಜಮೀನು ಕೊಟ್ರಲ್ಲ ಆ ಪ್ರಾಜೆಕ್ಟ್ಗೆ, ಸೈಟ್ ಕೊಡ್ತಕ್ಕಂಥ ಅಗ್ರಿಮೆಂಟ್ ಆಗಿ ಇವತ್ತಿನವರೆಗೆ 30 ವರ್ಷ ಆದ್ರೂ ಸೈಟ್ ಕೊಟ್ಟಿಲ್ಲ. ನಿಮ್ಮನ್ನ ಯಾವ ಗ್ಯಾರಂಟಿ ಮೇಲೆ ನಂಬ್ತೀರಿ? ಈಗ ಇದು ಮಾಡಿದ್ದು ನೀವೇ. ಅವತ್ತು BMICPA ಅಂತಕ್ಕಂಥ ಪ್ರಾಧಿಕಾರ ಮಾಡಿ ಬೆಂಗಳೂರಿನಿಂದ ಶ್ರೀರಂಗಪಟ್ಟಣದವರೆಗೆ ಇವರೇ ಚೇರ್ಮನ್ರು. ಇದೇ ಮಹಾನ್ ಭಾವ, ನಾನಲ್ಲ, ಪಿತಾಮಹ. ಆ ನೈಸ್ ಕಂಪನಿ ಪಿತಾಮಹ ಅವ್ರಿಗೆ ಸೈಟ್ ಕೊಡ್ಲಿಲ್ಲ. ಈಗ ಹೊಸಕೆರೆ ಇಳೆ ತರ ಬತ್ತಾವಲ್ಲ ಬೃಹತ್ ಕಟ್ಟಡ, ಅದ್ಯಾವುದೋ ಹೆಸರಿನಲ್ಲಿ, ಶೋಭಾ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡು, ಇದೇ ನೈಸ್ ಕಂಪ್ನಿ ಕೆಣಿ ಹತ್ರ NOC ತಗೊಂಡಿದ್ದೀರಲ್ಲಪ್ಪ. ಯಾರ ಹೆಸರಿಗೆ ತಗೊಂಡ್ರಿ? ಯಾರು ಕೊಟ್ಟವರು? ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರಲ್ಲ. ಹಾಗ್ಯಾಕೆ ನಿಮ್ಮ ಜೈಲಿಗೆ ಕಳಿಸ್ತಿಲ್ಲ ಯಾರು? ಇನ್ನು ಕಟ್ತಾ ಇದ್ದೀರಲ್ಲ, ಮಾಡಿ ಮೇಲೆ ಕಟ್ತಾ ಇದ್ದೀರಲ್ಲ. ಇವತ್ತು ಈ ರೈತರಲ್ಲಿ ಹೇಳ್ತಾ ಇದ್ದೀರಿ 50% ಕಾಂಪನ್ಸೇಷನ್, 50% ಲ್ಯಾಂಡ್ ಕೊಡ್ತೀರಾ. ಎಷ್ಟು ವರ್ಷ ಆದ್ಮೇಲೆ ಕೊಡ್ತೀರಾ ರೈತನಿಗೆ? ಅವನ್ ಜಮೀನ್ ತಗೊಂಡು, ಅವನ್ ಜಮೀನ ಇಲ್ಲೆಲ್ಲ ಅಡ ಇಟ್ಟು, ಅದ್ಯಾವುದೋ ಹುಡ್ಕೋ ಬ್ಯಾಂಕಲ್ಲಿ 12,000 ಕೋಟಿ ಸಾಲ ತಗೊಂಡು, ಇದು ನೈಸ್ ಕಂಪ್ನಿನೇ. ಇನ್ನೊಂದು ನೈಸ್ ಪ್ರಜಾಸೇವೆ ಕಂಪನಿ ಇದು ಮಾಡಕ್ ಹೊರಟಿರೋದು. ಪದೇ ನಮ್ಮನ್ನ ಕೆಣಕೊಂಡು ಈ ರೀತಿ ಜನಗಳನ್ನ ಯಾಮಾರಿಸಿ
ಆ ರೈತರನ್ನ ಬೀದಿಗೆ ತಂದು 450 ದಿವಸ ಆಗಿದೆ. ಅಲ್ಲೆಲ್ಲೋ ಹಂಚಿಪಳ್ಳಿದ ದೊಡ್ಡಿ, ಅಲ್ಲೆಲ್ಲ ಹಂಚಿಪುರದ ದೊಡ್ಡಿಲಿ ಅಲ್ಲಿ ಯಾವ್ದೋ 4 ಬ್ಯಾನರ್ ಕಟ್ಸಿ ಯಾರೋ 4 ಜನ ರೆಡಿ ಮಾಡ್ಕೊಂಡು, ನಮ್ಮ ಜಮೀನು, ನನ್ನ ಮಕ್ಕಳೆಲ್ಲ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಕೆಲಸದಲ್ಲವ್ರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.